ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನು ಸಮಾರಂಭವೊಂದರಲ್ಲಿ ಹಾಡಿ ಹೊಗಳುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಕೆ.ಎನ್. ರಾಜಣ್ಣ ಸ್ಥಳೀಯ ಕಾಂಗ್ರೆಸ್ ಮುಖಂಡರಲ್ಲಿ ಅಚ್ಚರಿ ಮೂಡಿಸಿದರು. ತಾಲೂಕಿನ ಗೂಳಿ ಹೊನ್ನೇನಹಳ್ಳಿ ಗೇಟ್ನಲ್ಲಿ ನಿರ್ಮಾಣವಾಗಿರುವ ನುಗ್ಗೇಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆ.ಎನ್. ರಾಜಣ್ಣ, ದೇವೇಗೌಡರ ಶ್ರಮದಿಂದ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಸೇರಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿವೆ. ಎಚ್.ಡಿ. ರೇವಣ್ಣ ಅವರು ಮಂತ್ರಿಯಾಗಿದ್ದಾಗ ಅಭಿವೃದ್ಧಿ ಎಂದರೆ ಹಾಸನ ಎನ್ನುವಂತೆ ಕೆಲಸ ಮಾಡುತ್ತಿದ್ದರು ಎಂದು ಹೇಳಿದರು. ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ 2 ವರ್ಷಗಳಾದರೂ ಒಮ್ಮೆಯೂ ದೇವೇಗೌಡರ ಕುಟುಂಬದ ಬಗ್ಗೆ ಹೊಗಳಿಕೆ ಮಾತನಾಡದ ರಾಜಣ್ಣ ಅವರ ಬದಲಾದ ಶೈಲಿ ಕಂಡು ವೇದಿಕೆಯಲ್ಲಿದ್ದ ಸಂಸದ್ ಶ್ರೇಯಸ್ ಪಟೇಲ್ ಸೇರಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮುಜುಗರಕ್ಕೀಡಾದರು. ವೇದಿಕೆ ಮುಂಭಾಗದಲ್ಲಿ ಜೆಡಿಎಸ್ನವರು ಚಪ್ಪಾಳೆ ಹೊಡೆದರು. ನ್ಯೂಸ್ ಬ್ಯೂರೋ ಮೊಹಮ್ಮದ್ ಜುನೇದ್, ಹಾಸನ್. ಶ್ರೇಯಸ್ ಅಂತಲ್ಲ, ನನ್ನ ಕಾಲದಲ್ಲಿ ಆಯ್ತಪ್ಪ, ನಾವಿತ್ತು ಇರೋದು ಇವಾಗ ಪ್ರಶ್ನೆ ಬೇರೆ. ನಮ್ಮ ಮೊಮ್ಮಕ್ಕಳು ಮಕ್ಕಳು ಈ ಕಡೆ ಹೋದಾಗ ನಮ್ಮ ಅಪ್ಪನ ಕಾಲದಲ್ಲಿ ಆಯ್ತು, ನಮ್ಮ ತಾತನ ಕಾಲದಲ್ಲಿ ಆಯ್ತು ಅಂತ ಅನ್ಕೊಂಡು ಹೋಗ್ತಾರಲ್ಲ. ಈಗ ದೇವೇಗೌಡರು ಈ ಜಿಲ್ಲೆಗೆ ಏನೇನು ಮಾಡಿದ್ದಾರೆ ಇವತ್ತು ಎಲ್ಲ ಅವ್ರನ್ನ ಯಾಕೆ ಅನ್ನಿಸ್ತಾರೆ. ಈಗ ರೈಲ್ವೆ ಮಾರ್ಗ ಇದೆಯಲ್ಲ, ಇವೆಲ್ಲವೂ ಕೂಡ ಅವರು ಮಾಡಿದಂಥದ್ದು, ಹೆಚ್ಚು ಆಸಕ್ತಿ ವಹಿಸಿದಂಥದ್ದು. ರೇವಣ್ಣನೂ ಅಷ್ಟೇ, ಈ 3 ತಾಲೂಕೆ ರೇವಣ್ಣನ ಹಾಸನ ಜಿಲ್ಲೆ ಅಂದ್ರೆ 3 ತಾಲೂಕು. ಯಾವುದು? ಹೊಳೆನರಸೀಪುರ, ಕುರುಗೋಡು, ಚನ್ನರಾಯಪಟ್ಟಣ, 3 ತಾಲೂಕು. 3 ತಾಲೂಕೆ ಹಾಸನ ಜಿಲ್ಲೆ ರೇವಣ್ಣಗೆ ಸೇರಿದಂಗೆ. ಇರ್ಲಿ, ಕೆಲಸ ಮಾಡೋದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಸಾರ್ವಜನಿಕವಾಗಿ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತದೆ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ. ಆದ್ರೆ ನಾನು ಆ ಕಡೆ ಮಾಡಿಲ್ಲ, ಇಲ್ಲಿ ಮಾತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ಎಲ್ಲೇ ಮಾಡಿದ್ರು ಕೂಡ ಜನರಿಗೋಸ್ಕರ ಮಾಡೋದು, ಸ್ವಾರ್ಥಕ್ಕೆ ಏನಿರೋದಿಲ್ಲ. ಅದರಲ್ಲಿ ಏನಪ್ಪ ಸ್ವಾರ್ಥ ಅಂದ್ರೆ ರಾಜಕಾರಣಿಗಳಿಗೆ ಏನೋ ಚುನಾವಣೆಗೆ ನನಗೋ ನಾನು ಹೇಳ್ದವ್ರಿಗೋ ಒಂದು ಓಟ್ ಹಾಕ್ತಾರೆ ಅನ್ನೋದೊಂದು ಸ್ವಾರ್ಥ ಇದ್ದೇ. ಯಾರ ರಾಜಕಾರಣಿ ಕೂಡ ಓಟಿನ ಸ್ವಾರ್ಥ ಇಲ್ಲದೆ ಯಾರು ಕೆಲಸ ಮಾಡಲ್ಲ, ನನ್ನ ಒಳಗೊಂಡದ್ದು. ಹಾಗಾಗಿ ಜನಪರವಾಗಿ ಕೆಲಸ ಮಾಡಿದಂಥವ್ರು ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಇಲ್ಲಿನ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದು ಬಹಳಷ್ಟು ಜನ ಎಲ್ಲ ಮುಖಂಡರುಗಳು ಬಂದಿದ್ದೀರಿ. ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು, ಸಹಕಾರಿಗಳು ಎಲ್ಲರೂ ಕೂಡ ಬಂದಿದ್ದೀರಿ. ಮತ್ತೆ ಬೇರೆ ಬೇರೆ ವಸತಿ ಶಾಲೆಯ